ಆಕಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೂಲಭೂತ ಸೌಕರ್ಯಗಳಿಂದ ವಂಚಿತವಾದ ಅಂಜನಾದ್ರಿ ಸ್ವಚ್ಛತೆ ಶೌಚಾಲಯಕ್ಕೆ ಬಾಗಿಲುಗಳು ಇಲ್ಲದೆ ಭಕ್ತರು ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಬೆಟ್ಟದ ಮೆಟ್ಟಿಲು ಹತ್ತುವವರೆಗೂ ಕೂಡ ಕುಡಿಯಲು ನೀರಿಲ್ಲದೆ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ನಲ್ಲಿಗಳ ಜೋಡಣೆಯಾಗಿದೆ, ಬಟ್ ನೀರು ಸರಬರಾಜು ಇಲ್ಲ. ನಲ್ಲಿಗಳಿದೆ, ಕೊಳಾಯಿಗಳಿದೆ, ಕೊಳಾಯಿಯಲ್ಲಿ ನೀರು ಬರ್ತಾ ಇಲ್ಲ. ಹೀಗಾಗಿ ಜನ ಅಷ್ಟೂ ಮೆಟ್ಟಿಲುಗಳನ್ನು ಹತ್ತಬೇಕಾದ್ರೆ ಆಯಾಸ ಆಗುತ್ತೆ, ಬಾಯಾರಿಕೆ ಆಗುತ್ತೆ. ಹಾಗಂತ ಬಾಯಾರಿಕೆ ಆದ ತಕ್ಷಣ ನೀರು ಸಿಗುತ್ತಾ ಅಂದರೆ ಇಲ್ಲ. ಖಾಲಿ ಕೊಳಾಯಿಗಳಿದ್ದಾವೆ, ನಲ್ಲಿಗಳಿದ್ದಾವೆ, ಬಟ್ ನಲ್ಲಿಗಳಲ್ಲಿ ನೀರು ಬರ್ತಾ ಇಲ್ಲ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನಲ್ಲಿರುವ ಅಂಜನಾದ್ರಿ ಪರ್ವತ ಇದು. ಅಂಜನಾದ್ರಿ ದೇವಸ್ಥಾನದ ಆಡಳಿತ ಮಂಡಳಿ ವಿರುದ್ಧ ಜನ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಹಿತ ಹೆಸರುವಾಸಿಯಾಗಿರುವಂತ ನಮ್ಮ ಅಂಜನಾದ್ರಿ ಬೆಟ್ಟ. ಆದ್ರ ಅಂಜನಾದ್ರಿ ಬೆಟ್ಟ ಅನ್ನುವಂಥದ್ದು ಇಲ್ಲಿ ಬಂದ ಮೇಲೆ ಗೊತ್ತಾಗತ್ತೆ ಜನಗಳಿಗೆ ಏನು ವ್ಯವಸ್ಥೆ ಇಲ್ಲ ಅನ್ನುವಂಥದ್ದು. ಎಲ್ಲೋ ಹೊರಗಿನ ದೇಶದವ್ರು ಜನ ಬಂದ್ ನೋಡ್ತಾರ. ನಮ್ ಕರ್ನಾಟಕ ಬಿಟ್ಟು ಹೊರ ರಾಜ್ಯ ಒಳಗ ದೇವಸ್ಥಾನಗಳದಾವ, ಅವನ್ನೆಲ್ಲಾ ನೋಡ್ರಿ ಸ್ವಲ್ಪ. ಇಲ್ಲಿ ಇರುವಂತ ಅಧಿಕಾರಿಗಳ ಇಲ್ಲಿ ಏನ್ ವ್ಯವಸ್ಥೆ ಮಾಡ್ಬೇಕು, ಸರಿಯಾಗಿ ವ್ಯವಸ್ಥೆ ಮಾಡಿದ್ರೆ ಸ್ವಲ್ಪ ಭಕ್ತಾದಿಗಳಿಗೆ ಅನುಕೂಲ ಆಗುತ್ತೆ. ಬಾತ್ರೂಮ್ ವ್ಯವಸ್ಥೆ ಇಲ್ಲ, ಎಲ್ಲಾ ಡೋರ್ ಮುರಿದಿದಾವು, ಅವನ್ನೆಲ್ಲಾ ಸರಿ ಮಾಡ್ಸೋರ್ ಯಾರು ಇಲ್ಲ. ಒಬ್ರು ಹೆಣ್ಮಕ್ಳು ಹೋದ್ರಂತಂದ್ರ ಹಿಂದ್ಗಡೆ ಯಾರಾದ್ರೂ ಗಂಡ್ಮಕ್ಳು ಹೋದ್ರಂತಂದ್ರ ಅದು ಒಂಥರ ಆಸೆ ಆಗುತ್ತೆ. ಒಂದು ದೇವಸ್ಥಾನಕ್ ಬಂದಾಗ ಎಲ್ಲಾ ಅದ ಸರಿ ಅನ್ಸೋಂಗಿಲ್ಲ. ಈಗ ಇಲ್ಲಿ ಇರುವಂತ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆ ಕೊಡ್ತಾ ಇದೀವಿ. ಹನುಮ ಮಾಲೆ ಹಾಕಿದಾಗ ಅಷ್ಟೇ ಒಂದೇ ವಾರ ಅಷ್ಟೇ ಇಲ್ಲಿ ನಾವು ಅಭಿವೃದ್ಧಿ ಕಾಣ ಅಂತೇವದಲ್ಲ, ಪ್ರತಿ ವರ್ಷನೂ ನಾವು ಇಲ್ಲಿ ಅಭಿವೃದ್ಧಿ ಪ್ರತಿ ದಿನಾನು ಇಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಬರ್ತಾ ಇದಾರೆ. ಅವ್ರಿಗೆಲ್ಲಾ ನೀವು ವ್ಯವಸ್ಥೆ ಮಾಡಿ ಕೊಡ್ಬೇಕಾಗಿ ನಿಮ್ ಕೇಳ್ಕೊತಾ ಇದೀವಿ. ದೇಶ ಬಿಟ್ಟು ಹೊರದೇಶದಾಗ ಸಹಿತ ಹೆಸರುವಾಸಿಯಾಗಿರುವಂತ ನಮ್ಮ ಅಂಜನಾದ್ರಿ ಬೆಟ್ಟ. ಆದ್ರ ಅಂಜನಾದ್ರಿ ಬೆಟ್ಟ ಅನ್ನುವಂಥದ್ದು ಇಲ್ಲಿ ಬಂದ ಮೇಲೆ ಗೊತ್ತಾಗತ್ತೆ ಜನಗಳಿಗೆ ಏನು ವ್ಯವಸ್ಥೆ ಇಲ್ಲ ಅನ್ನುವಂಥದ್ದು. ಎಲ್ಲೋ ಹೊರಗಿನ ದೇಶದವ್ರು ಏನು ಇಲ್ಲ ಸ್ವಾಮಿಗಳು ಇಲ್ಲಿ. ಆದ್ರೆ ರಾತ್ರಿ ಬಂದ್ರು ಕತ್ತಲ ಬರ್ಬೇಕು, ಕತ್ತಲ ಹೋಗ್ಬೇಕು. ಯಾವ್ದೇ ಅಧಿಕಾರಿಗಳು ಆದ್ರೂ ಯಾರು ಇದು ಎಕರೆಕ್ ಮಾಡಕತ್ತಿಲ್ಲ. ಇಲ್ಲಿ ಬರ್ತಾರ, ಹೋಗ್ತಾರ, ಕಾಲ್ಸ ಮಾಡ್ತಾರ, ದೇವ್ರದ್ದು ಹೋಗ್ಬಿಡ್ತಾರೆ ಮನೆಗೆ. ವಯಸ್ಸಾದವ್ರ ರಾತ್ರಿ ಬರ್ತಾರ್ರಿ, ಮೆಟ್ಗಟ್ಟೆ ಜಗ ಸಿಗುದಿಲ್ಲ. ಇಲ್ಲಿ ನೀರ್ ಕುಡಿಯಾಕ ನೀರಿಲ್ಲ. ಪೈಖಾನಿ ಹೋಗ್ಬೇಕಂದ್ರ ಹೆಣ್ಣು ಮಕ್ಳು ಹೋಗ್ಬೇಕಂದ್ರ ಯಾರಾದ್ರೂ ಡೋರ್ ಇಲ್ಲ, ಡೋರ್ ಮುರ್ದಾರ. ಯಾವ್ದೇ ಇರ್ಲಿ, JDS ಇರ್ಲಿ, ಕಾಂಗ್ರೆಸ್ ಇರ್ಲಿ, BJP ಇರ್ಲಿ, ಕೆಲಸ ಮಾಡ್ಬೇಕು ದೇವಸ್ಥಾನದ್ರಿ. ಅದ್ ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ನಾವು ಹಿಂದುತ್ವಗಳದವ್ರು ಏನ್ ಮಾಡಕತ್ತ ಅಂತ ಮಾಡ್ರಿ. ಏನಿಲ್ಲ, ಸುಮ್ನ ನಾವ್ ಬಂದ್ ದೇವ್ರ ಅಲ್ಲಿ ಐತಿ ಇಲ್ಲಿ ಐತಿ ಸಾಮಾಡ್ ಹೋಗ್ಬಿಡ್ತಾರೆ ಎಲ್ಲಾರ ಗುರುಗಳ. ಅದಕ್ಕೆ ನಾವು 4 ವರ್ಷ ಗಟ್ಲೆ ನೋಡಾಕತ್ತೇವ್ರಿ. ಒಂದ್ ಅಭಿವೃದ್ಧಿ ಕೆಲ್ಸ ಇಲ್ಲ ಇಲ್ಲಿ. ಯಾರೇ ಇಲ್ರಿ ಅವ್ರ ಬಂದ್ ಮಾಡ್ಬೇಕು ಅನ್ನೋದು ತಲೆಯಾಗಿಲ್ರಿ ಅವ್ರಿಗೆ.